ನೀವು ಕೆಲಸ ಮಾಡಿ ಟಿಕೆಟ್ ನಾನು ಡೆಲ್ಲಿಯಿಂದ ತರ್ತೀನಿ. ಈ ಮಾತನ್ನ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳೋದ್ರ ಮೂಲಕ ಸ್ಟೇಟ್ ಬಿಜೆಪಿಯವ್ರ ಲೆಕ್ಕಕ್ಕಿಲ್ಲ, ನಾನು ಡೆಲ್ಲಿಯಿಂದ ನಿಮಗೆ ಬಿ ಫಾರ್ಮ್ ತಂದು ಕೊಡ್ತೀನಿ, ಸೀಟ್ ಕೊಡಿಸ್ತೀನಿ ಅಂತ ಹೇಳೋದ್ರ ಮೂಲಕ ರಾಜ್ಯ ಬಿಜೆಪಿಗಿಂತ ದಳ ಹೈಕಮಾಂಡ್ ಮಟ್ಟದಲ್ಲಿ ಸ್ಟ್ರಾಂಗ್ ಅನ್ನೋ ಒಂದು ಸಂಕೇತ, ಒಂದು ಸೂಚನೆ ರವಾನೆ ಆಯ್ತಾ ಅಂತ ಅನಿಸ್ತಿದೆ. ಕಾರಣ ಇಷ್ಟೇ, ಜನರ ಬಳಿಗೆ ಜನತಾದಳ ಕಾರ್ಯಕ್ರಮ ನಿಖಿಲ್ ಕುಮಾರಸ್ವಾಮಿ ಸಾರಥ್ಯದಲ್ಲಿ ನಡೀತಾ ಇದೆ. ತುಮಕೂರು ಜಿಲ್ಲೆ ಮುಗೀತು. ತುಮಕೂರಲ್ಲಿ 11 ವಿಧಾನಸಭಾ ಕ್ಷೇತ್ರ ಇದೆ. 11ರಲ್ಲಿ ಹೆಚ್ಚು ಕಮ್ಮಿ ತುಮಕೂರು ನಗರ, ತುಮಕೂರು ಗ್ರಾಮಾಂತರ, ತಿಪ್ಟೂರು, ಗುಬ್ಬಿ ಹೊರತುಪಡಿಸಿ ಸರಿಸುಮಾರು ಉಳಿದಂಥ 11ರಲ್ಲಿ 4 ಕಳೆದ 7 ಕ್ಷೇತ್ರಗಳು ಕುಣಿಗಲ್ಲು ಸೇರ್ಕೊಂಡು 6-7 ಕ್ಷೇತ್ರಗಳು ನಮಗೆ ಸಿಗ್ತವೆ ಅನ್ನೋ ವಿಶ್ವಾಸದಲ್ಲಿ ಕುಮಾರಸ್ವಾಮಿ ಓಟಂಗೆ ಕಾಣ್ತಾ ಇದೆ. ಅದ್ರ ಜೊತೆಗೆ ಬಿಜೆಪಿ ರನ್ನರ್ ಅಪ್ ಆಗಿ ಇವರು 3ನೇ ಪ್ಲೇಸಲ್ಲಿ ಇದ್ರು ಕೂಡ ಅಲ್ಲಿ ಗೆಲ್ಲುವ ಸಾಧ್ಯತೆ ಇದ್ರೆ ತಗೊಳ್ಳೋಣ ಅದನ್ನು ಕ್ಷೇತ್ರವ. ಕೆಲಸ ಮಾಡಿ, ನೀವೇನೋ ಮಾಡಿದ್ರೆ ಟಿಕೆಟ್ ಕೇಳೋದ್ರಾಗಲ್ಲ, ಹೋಗಿ ಕೆಲಸ ಮಾಡಿ, ನಾನು ಟಿಕೆಟ್ ತಗೊಬರ್ತೀನಿ ಅನ್ನೋದ್ರ ಮೂಲಕ ನೆಕ್ಸ್ಟ್ JDS ಬಿಜೆಪಿ ಮೈತ್ರಿ ಇರಲ್ಲ, JDS ಬಿಜೆಪಿ ಮೈತ್ರಿ ಇರಲ್ಲ, ನಮ್ಗೆ ಟಿಕೆಟ್ ಸಿಗುತ್ತೆ ಅಂತ ಕಾಯ್ತಿದ್ರಲ್ಲ, ಹಾಸನದ ಪ್ರೀತಮ್ ಗೌಡ್ರು, ಶ್ರೀರಂಗಪಟ್ಟಣದ ಸಚ್ಚಿದಾನಂದ, ಮದ್ದೂರಿನ ಸ್ವಾಮಿ ಗೌಡ್ರು, ತುರುವೇಕೆರೆ MT ಕೃಷ್ಣಪ್ಪ ಸೇರಿದಂತೆ ಯಾರ್ಯಾರು JDS ಮೈತ್ರಿಯಿಂದ ಬಿಜೆಪಿಯಲ್ಲಿ ಕಂಗಲ್ಲಾಗಿದ್ರಲ್ಲ ಅವ್ರಿಗೆಲ್ಲ ಒಂದು ಸ್ವಲ್ಪ ಖುಷಿ ಇತ್ತು ಹಿಂದೆ. ಬಟ್ ಕುಮಾರಸ್ವಾಮಿ ಅವರು ಈ ಹೇಳಿಕೆ, ಡೆಲ್ಲಿಯಿಂದ ಟಿಕೆಟ್ ತರ್ತೀನಿ ನಾನು, ನೀವು ಕೆಲಸ ಮಾಡಿ ಅನ್ನೋ ಹೇಳಿಕೆ ಒಂದಷ್ಟು ಬಿಜೆಪಿ ನಾಯಕರಲ್ಲಿ ತಲ್ಲಣವನ್ನು ಉಂಟು ಮಾಡಿದೆ. ಆದರೆ ಕುಮಾರಸ್ವಾಮಿ ವಿಶ್ವಾಸ, ಈಗ ನೋಡಿ, HD ಕೋಟೆ ಕಳೆದ ಬಾರಿ JDS ಇಂದ ಕಂಟೆಸ್ಟ್ ಮಾಡಬೇಕಾಗಿತ್ತು, ಕೃಷ್ಣ ನಾಯಕ್ ಕೊಡಲಿಲ್ಲ. GT ದೇವೇಗೌಡನ ಕಲ್ಲು ಹಾಕೋರು, ತಡೆ ಒಡ್ಡರು ಅನ್ನೋ ಕಾರಣಕ್ಕೆ ಮಿಸ್ ಆಗಿತ್ತು. ಜಯಪ್ರಕಾಶ್ ಕೊಟ್ಟರು ಚಿಕ್ಕಣ್ಣ ಅವ್ರ ಮಗನ ಟಿಕೆಟು, ಕೃಷ್ಣ ನಾಯಕ ಸಿಡಿದೆದ್ದು JDS ಬಿಟ್ಟು ಬಿಜೆಪಿ ನಿಂತ್ಕೊಂಡ್ರು, ರನ್ನರ್ ಅಪ್ ಆದರು. ಈ JDS ಬಿಜೆಪಿ ಜಗಳದಲ್ಲಿ ಕಾಂಗ್ರೆಸ್ಸಿಂದ ಅನಿಲ್ ಚಿಕ್ಕಮಾದು ಮತ್ತೆ ಆಯ್ಕೆಯಾದರು. ಇದೀಗ ಕೃಷ್ಣ ನಾಯಕ್ ಬಿಜೆಪಿಯನ್ನು ತೊರೆದು ದಳದ ಮನೆಗೆ ಬಂದು ಕೂತಿದ್ದಾರೆ, ದಳಪತಿಯರವ್ರನ್ನ ನಂಬ್ಕೊಂಡು. ಯಾಕೆಂದ್ರೆ ನಿಮ್ಗೆ ಗೊತ್ತಿರಲಿ, ಹಳೆ ಮೈಸೂರು ಭಾಗದಲ್ಲಿ ST ಮೀಸಲು ಕ್ಷೇತ್ರ ಒಂದೇ, ಅದು HD ಕೋಟೆ, ಹೆಗ್ಗಡ ದೇವನ ಕೋಟೆ. ಕೃಷ್ಣ ನಾಯಕ್ 2019ರಿಂದ ರಾಜಕಾರಣ 16-17ರಿಂದ HD ಕೋಟೆ ಕಡೆ ಹೋಗಿ ಓಡಾಡ್ಕೊಂಡಿದ್ರು. JDS ಟಿಕೆಟ್ ನಿರೀಕ್ಷೆಯಲ್ಲಿದ್ರು, 23ರಲ್ಲಿ ಆಗಲಿಲ್ಲ. ಬಿಜೆಪಿ ನಿಂತು ಸೋತರು, 2ನೇ ಪ್ಲೇಸ್ ಬಂದರು. ಬಿಜೆಪಿ ಅಲ್ಲಿವರೆಗೂ 3ನೇ ಪ್ಲೇಸ್ ತಗೋತಾ ಇತ್ತು. ಸೊ ಕೃಷ್ಣ ನಾಯಕ್ ಕಾರಣಕ್ಕೆ 2ನೇ ಪ್ಲೇಸ್ಗೆ ಹೋದ್ರು. ಕೃಷ್ಣ ನಾಯಕ್ JDS ನಿಂತಿದ್ರೆ ಗೆದ್ದು ಬಿಡೋರು ಅನ್ನೋ ಮಾತಿತ್ತು. ಆದರೆ ಅದೇನೋ ಗೊತ್ತಿಲ್ಲ, JDS ಅವರು ಸಮ್ ಟೈಮ್ ಅವ್ರು ತೆಗೆದುಕೊಳ್ಳುವ ನಿರ್ಧಾರ ಏನೇನೋ ಆಗಿರ್ತವೆ ಯಾವ ಕಾರಣಕ್ಕೂ. ಬಟ್ ಇದೀಗ ಕೃಷ್ಣ ನಾಯಕ ST ಸಮುದಾಯದ JDSನ ಪ್ರಬಲ ನಾಯಕ. ಸದ್ಯಕ್ಕೆ ಚಿಕ್ಕಮಾದು ಇದ್ರು, ಚಿಕ್ಕಮಾದು ದಳದಿಂದ ಗೆದ್ದಿದ್ರಲ್ಲಿ. ಚಿಕ್ಕಮಾದೂರು ದೊಡ್ಡ ಶಕ್ತಿ ದಳಕ್ಕೆ. ಅವ್ರು ತೀರ್ಕೋತಾರೆ, ಮಗ ಅನಿಲ್ ಚಿಕ್ಕಮಾದು ಹೋಗ್ಬಿಟ್ಟು ಕಾಂಗ್ರೆಸ್ ಕಂಟೆಸ್ಟ್ ಮಾಡಿ HD ಕೋಟೆಯಲ್ಲಿ MLA ಆಗ್ಬಿಡ್ತಾರೆ. ಸೊ ಹಾಗಾಗಿ ಮತ್ತೆ ತಮ್ಮ ಕ್ಷೇತ್ರವನ್ನು ತೆಕ್ಕೆಗೆ ಪಡೆದುಕೊಳ್ಳಬೇಕು ಅಂತ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ದಂಥ ಕೃಷ್ಣ ನಾಯಕ್ ಅವ್ರನ್ನ, ಮಾಜಿ JDS ನಾಯಕರನ್ನ ಮತ್ತೆ JDS ತೆಗೆಗೆ ತಗೋತಾ ಇದ್ದಾರೆ. ಈ ಮೂಲಕ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟಲಿಕ್ಕೆ, ಸಾರಥ್ಯ ವಹಿಸ್ಲಿಕ್ಕೆ ಬೇಕಾದಂಥ ರೂಪುರೇಷೆಗಳನ್ನ ನಿಂತು ಮಾಡ್ತಾ ಇದ್ದಾರೆ. ಕೃಷ್ಣ ನಾಯಕ ಈಗ ದಳದ ಮನೆ ಸೇರ್ಕೊಂಡು HD ಕೋಟೆಯಲ್ಲಿ ನಾನು JDSನ ಗೆಲ್ಲಿಸ್ತೀನಿ ಅಂತ ಉತ್ಸಾಹದಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಬಟ್ ಒಂದು ವಿಷಯ, ರವೀಶ್ ಚಳ್ಳಕೆರೆ ಕೂಡ ST ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ರವೀಶ್ 2018ರಲ್ಲಿ ಸ್ವಲ್ಪ ಹೋಟೆಲ್ ಸೋತಿದ್ರು, 23ರಲ್ಲಿ ಬಿಜೆಪಿ ಕಾರಣಕ್ಕೆ ಮತ್ತೆ ಸೋತರು. ಈಗ ಮೈತ್ರಿ ಆಗಿರೋ ಕಾರಣ JDSನಲ್ಲಿ ST ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಕರೆಮನ ಹಾಕಿದ್ದಾರೆ. ದೇವದುರ್ಗದಲ್ಲಿ MLA ಮಾನ್ವಿ ಮಿಸ್ ಆಗಿತ್ತು ಅವ್ರಿಗೆ. ಹಾಗೆ ನೋಡಿದ್ರೆ ಹಳೆ ಮೈಸೂರು ಭಾಗದಲ್ಲಿ JDSಗೆ ಸಿಗುವಂತ, ದಕ್ಕುವಂತ, ಇರುವಂತ ಏಕೈಕ ಕ್ಷೇತ್ರ HD ಕೋಟೆ. ಸೊ ಹಾಗಾಗಿ ಇದು ಬಿಜೆಪಿ ಜೊತೆಗಿನ ಮೈತ್ರಿ, HD ಕೋಟೆ ನಮಗೆ ಸಿಗುತ್ತೆ ಸಹಜವಾಗಿ, ನಾವು ಗೆಲ್ತೀವಿ ಅನ್ನೋದು JDSನ ವಿಶ್ವಾಸ ಕೃಷ್ಣ ನಾಯಕ್ ಕಾರಣಕ್ಕೆ. ಹಾಗೆ ಚಳ್ಳಕೆರೆ ರವೀಶ್ ಕಾರಣಕ್ಕೆ ಅಲ್ಲೂ ಗೆಲ್ತೀವಿ, ಬಿಜೆಪಿ ಮೈತ್ರಿ ಕಾರಣಕ್ಕೆ ಅನ್ನೋದು ಕುಮಾರಸ್ವಾಮಿ ವಿಶ್ವಾಸ. ಹೀಗಾಗಿ ಈಗಲೇ 2022ರ ಚುನಾವಣೆಗೆ ಜನರ ಬಳಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ, ಕಳೆದ ಬಾರಿ ಭಾರಿ ವಿಶ್ವಾಸದಲ್ಲಿದ್ದರು, ಆಗಲಿಲ್ಲ. ಬಿಜೆಪಿಯ ಕಾರಣಕ್ಕೆ ಎಷ್ಟೋ ಕಡೆ JDS ಸೋತಿತ್ತು. ಬಿಜೆಪಿಯ ಕಾರಣಕ್ಕೆ JDS ಸೋತಂಥ ಸಂಖ್ಯೆ ಸರಿಸುಮಾರು 15ರಿಂದ 20 ಕ್ಷೇತ್ರ. ಮದ್ದೂರು ಬಿಜೆಪಿ ಸ್ವಾಮಿಗೌಡರ ಕಾರಣಕ್ಕೆ ತಮ್ಮಣ್ಣ ಸೋತರು. ಶ್ರೀರಂಗಪಟ್ಟಣ ಬಿಜೆಪಿಯ ಸಚ್ಚಿದಾನಂದ ಕಾರಣಕ್ಕೆ JDSನ ರವೀಂದ್ರ ಶಿಖಂಟಯ್ಯ ಸೋತರು. ಮಂಡ್ಯ ಬಿಜೆಪಿ ಅಶೋಕ್ ಜಯರಾಮ್ ಕಾರಣಕ್ಕೆ JDSನ ರಾಮಚಂದ್ರ ಅವರು ಸೋತರು. ನಾಗಮಂಗಲ
ಶಿವರಾಮೇಗೌಡರ ಪತ್ನಿ ಸುಧಾ ಶಿವರಾಮೇಗೌಡರು 7 ವರ್ಷ ಓಟ್ ತಗೊಂಡ ಕಾರಣಕ್ಕೆ ಸುರೇಶ್ ಗೌಡರು ಒಂದು 4,000 ಮತಗಳಲ್ಲಿ ಸೋತರು ನಾಗಮಂಗಲದಲ್ಲಿ. KR ಪೇಟೆ ಸ್ಪ್ಲಿಟ್ ಆಯಿತು. ಹೀಗೆ ಮತ ವಿಭಜನೆಯ ಕಾರಣಕ್ಕೆ ಬಿಜೆಪಿ ಮತ ಪಡ್ಕೊಂಡಂತ ಕಾರಣಕ್ಕೆ JDS ಸೋತಿತ್ತು, ಕಾಂಗ್ರೆಸ್ ಕೆಲವು ಕಡೆ ಗೆದ್ದಿತ್ತು. ಹೀಗಾಗಿ ಈ ಮೈತ್ರಿಯ ಕಾರಣಕ್ಕೆ ಕಾಂಗ್ರೆಸ್ ಆಡಳಿತ ವಿರೋಧಿ ಅಲೆ ಇರುತ್ತೆ ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಈಗಲೇ ಬಿಜೆಪಿಯಲ್ಲಿರೋರನ್ನೇ ಕ್ಯಾಚ್ ಹಾಕೋತಾ ಇದ್ದಾರೆ. ಒಂದಷ್ಟು ಜನ ಕಾಂಗ್ರೆಸ್ಸಿಂದ ಹೈಜಾಕ್ ಮಾಡ್ತಾ ಇದ್ದಾರೆ. ಸೊ ಪಕ್ಷವನ್ನ ಇದು ಡೂ ಆರ್ ಡೈ ಮ್ಯಾಚ್ JDSಗೆ, ಮಾಡು ಇಲ್ಲವೇ ಮಡಿ, ಈ ಕಾರಣಕ್ಕೆ ಓಟಿದ್ದಾರೆ. ಬಿಜೆಪಿ ನಾಯಕ ಕೃಷ್ಣ ನಾಯಕ್ ಈಗ ದಳ ಸೇರ್ಪಡೆಯೊಂದಿಗೆ ಒಂದು ಹೊಸ ರೀತಿಯ ಕೆಮಿಸ್ಟ್ರಿ ಲೆಕ್ಕಾಚಾರ ಶುರುವಾಗಿದೆ. ನೋಡ್ಬೇಕೇನಾಗತ್ತೆ ಅಂತ ತಾವೇನು ಹೇಳ್ತೀರಿ? 2028ರ ವಿಧಾನಸಭೆ ಚುನಾವಣೆಯಲ್ಲಿ JDS ಬಿಜೆಪಿ ಮೈತ್ರಿಕೂಟ ಅಧಿಕಾರ ಹಿಡಿಯುವಲ್ಲಿ ಸಫಲ ಆಗುತ್ತಾ, ಅಥವಾ DK ಶಿವಕುಮಾರ್ 25ಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ನವೆಂಬರ್-ಡಿಸೆಂಬರ್ಗೆ, ಇನ್ನು 7 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾವ್ರ ಆಪ್ತರ ಬಳಿ, ಅವ್ರು ಸಾಧ್ಯ ಆಗುತ್ತಾ, ಅಥವಾ ಕುಮಾರಸ್ವಾಮಿಯವರ ಈ JDS ಬಿಜೆಪಿ ಮೈತ್ರಿ ಫಾರ್ಮುಲಾ ವರ್ಕೌಟ್ ಆಗುತ್ತಾ? ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.